ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವತ್ತು ನೀನು ನನಗೂ ಹೇಳದೆ ಒಬ್ಬನೇ ಎಲ್ಲೋ ಹೋದೆ. ಅನುವಿಂದ ನಿನಗೆ ಅಪಾಯ ಇದೆ ಅಂತ ಗೊತ್ತಾಗಿ ನಾನು ಬಾಡಿಗಾರ್ಡ್ಸ್ ಹತ್ರ ವಿಚಾರಿಸಿದೆ. ಅವರು ಆರ್ಯ ಸಾರು ಪ್ರಿಯಾ ಅಮ್ಮನ ನೋಡಕ್ಕೆ ಹೋಗಿದ್ದಾರೆ ಅಂತಂದರು. ಅವತ್ತು ನೀನೊಬ್ಬನೇ ಹೋಗಿದ್ರಿಂದ ಅನು ನಿನ್ನನ್ನು ಕೊಲ್ಲೋಕ್ಕೆ ಪ್ಲ್ಯಾನ್ ರೆಡಿ ಮಾಡ್ಕೊಂಡಿದ್ಲು. ಊರಿಗೆ ಹೋಗ್ತಿದ್ದು ನಿನ್ನ ಮೇಲೆ ಗನ್ ಫೈರ್ ಆಯ್ತು. ಇಲ್ಲ, ನನ್ನನ್ನು ಹೀಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯಂದೇ ಆರ್ಯ. ಅದಕ್ಕೆ ಎವಿಡೆನ್ಸ್ ಏನು ಗೊತ್ತಾ? ನಿನ್ನೆಲ್ಲ ಟಾರ್ಗೆಟ್ ಮಾಡಿ ಫೈರ್ ಮಾಡಿದ ವ್ಯಕ್ತಿ ಏನು, ಆ ವ್ಯಕ್ತಿ ತಲೆ ಒರೆಸ್ಕೊಂಡು ಹೋಗಿದ್ದ. ಆದರೆ ನಮ್ಮ ಪೊಲೀಸರು ಬಿಡ್ತಾರಾ? ಅವನ್ನ ಎಳೆದು ಒಳಗೆ ಹಾಕಿ ನಿಜನ ಬಾಯ್ ಬಿಡಿಸಿದ್ರು. ಅವನು ಏನು ಹೇಳ್ದ ಜೆಂಡೆ? ನೀನು ಯಾರ ಹೆಸರು ಕೇಳೋದು ಬಯಸ್ತಿಲ್ವೋ ಅದೇ ಅನು ಹೆಸರು ಹೇಳ್ದ. ನಿನ್ನನ್ನು ಕೊಲ್ಲೋಕ್ಕೆ ಸುಪಾರಿ ಕೊಟ್ಟಿದ್ದು ನಿನ್ನ ಹೆಂಡತಿ ಅನು ಅಂತ ಒಪ್ಕೊಂಡ. ನೋ ಎಸ್, ಇದರಿಂದ ಅನು ಅರೆಸ್ಟ್ ಆದ್ಲು. ಅವತ್ತಿನ ಗನ್ ಫೈರಲ್ಲಿ ನೀನು ಅಲ್ಲಿಂದ ಅದನ್ನು ತಪ್ಪಿಸ್ಕೊಂಡು ಮುಂದಕ್ಕೆ ಹೋದೆ. ಆದರೆ ಹೋಗ್ತಿದ್ದು ನಿನ್ನ ಕಾರ್ಗೆ ಟ್ರಕ್ ಹಿಟ್ಟಾಯ್ತು. ಆಕ್ಸಿಡೆಂಟಲ್ಲಿ ನಿನ್ನ ಮುಖ ಎಲ್ಲ ಜಜ್ಜೋಗಿತ್ತು ಕೊಡೋ. ಪ್ಲೀಸ್ ಪ್ಲೀಸ್, ಸಾಕು ಸಾಕು, ನಿಲ್ಲಿಸು ಜೆಂಡೆ. ನನ್ಗೆ ಕೇಳೋ ತುಂಬ ಸಂಕಟ ಆಗ್ತಾ ಇದೆ. ಮುಂದಿನ ವಿಷಯನೇ ತುಂಬ ಇಂಟ್ರೆಸ್ಟಿಂಗ್ ಆರ್ಯ. ಡಾಕ್ಟ್ರು ನಿನಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡು. ವಿಪರ್ಯಾಸ ಏನು ಅಂತಂದರೆ ಇಷ್ಟೆಲ್ಲ ಮಾಡ್ದೋಳ್ನೆ ನೀನು ಇದೆಲ್ಲ ಹೇಗಾಯಿತು ಅಂತ ಕೇಳೋ ಹಾಗಾಯ್ತು. ನಾ ಹೇಳಿದ್ರಲ್ಲಿ ನಿನಗೇನಾದರೂ ಅನುಮಾನ ಇದ್ದರೆ ನೀನು ಅನುನೇ ಧಾರಾಳವಾಗಿ ಕೇಳ್ಬೋದು, ಇಷ್ಟೆಲ್ಲ ಆಗಿತ್ತೋ ಇಲ್ವೋ ಅಂತ. ಅಷ್ಟೇ ಯಾಕೆ, ಅನು ಅರೆಸ್ಟ್ ಆಗಿದ್ಲೋ ಇಲ್ವೋ ಅಂತಲೂ ಕೇಳು. ಸತ್ಯ ಏನು ಅಂತ ನಿನಗೆ ಗೊತ್ತಾಗ. ನಿನ್ನ ಮುಖ ಸರ್ಜರಿ ಆದಮೇಲೆ ಎಲ್ಲರೂ ನಿನ್ನನ್ನು ವಿಶ್ವಾಸದಿ ಸಾಯಿ ಅಂತಾನೆ ಅಂದ್ಕೊಂಡಿದ್ದೆ. ಆದರೆ ನೀನೇ ಆರ್ಯ ಅಂತ ನನ್ನೊಬ್ಬನಿಗೆ ಮಾತ್ರ ಗೊತ್ತಿತ್ತು ಕಣ. ಮತ್ತೆ ಯಾಕಿದನ್ನ ನೀನು ಎಲ್ರಿಗೂ ಹೇಳಲಿಲ್ಲ? ಯಾಕೆ ಅಂದರೆ ನಿನ್ನ ತಾಯಿ ಪ್ರಿಯದರ್ಶಿನಿ ಅವ್ರಿಗೆ ನಾನು ಮಾತು ಕೊಟ್ಟಿದ್ದೆ. ಮಾತಾ? ಏನಂತ? ಪ್ರಿಯಾ ಅಮ್ಮನವ್ರಿಗೂ ನಿನ್ನ ಅನು ಮೇಲೆ ನಂಬಿಕೆ ಇರಲಿಲ್ಲ. ಅನುವಿಂದ ನನ್ನ ಮಗನಿಗೆ ಅಪಾಯ ಇದೆ, ದಯವಿಟ್ಟು ಈ ವಿಷಯನ ಯಾರಿಗೂ ಹೇಳಬೇಡ ಅಂತ ಮಾತು ತಗೊಂಡ್ರು. ಆದರೆ ಆ ಟೈಮಲ್ಲಿ ನಾನು ನಿನಗೆ ಸಹಾಯ ಮಾಡೋಕ್ಕಾಗಲಿಲ್ಲ ಆರ್ಯ. ಯಾಕೆಂದರೆ ನಿನ್ನ ಮನೆಯಲ್ಲಿ ನಿನ್ನೋರು ಅಂತ ಇದ್ದಾರಲ್ಲ, ಅವರೆಲ್ಲ ಸೇರಿಕೊಂಡು ನನ್ನನ್ನು ದೂರ ಇಟ್ಟರು. ನನ್ನ ಗೆಳೆಯನಿಗೆ ನಾನೇನು ಮಾಡೋಕ್ಕಾಗಲಿಲ್ವಲ್ಲ ಅನ್ನೋ ದುಃಖನೇ ನನಗೆ ಯಾವಾಗಲೂ ಕಾಡ್ತಿತ್ತು. ಎಷ್ಟೋ ರಾತ್ರಿಗಳು ನಿದ್ದೆ ಬರದೆ ನಿನ್ನ ಮನೆ ಗೇಟ್ ಮುಂದೆ ನಿಂತು ನಿನ್ನನ್ನು ಕಾಯ್ತಾ ಇದ್ದೆ ಆರ್ಯ.
ಆರ್ಯ, ವರ್ಧನ್ ಸಾಮ್ರಾಜ್ಯನ ನಿನ್ನ ಶ್ರಮದಿಂದ ಕಟ್ಟಿರೋದು. ಅಲ್ಲಿ ನೀನು ರಾಜನ್ ತರ ಇರಬೇಕಾಗಿರೋನು. ಆದ್ರೆ ಅವರು ನಿನ್ನ ಆಳಾಗಿ ನೋಡ್ಕೊಂಡು, ಇದು ನನ್ನಿಂದ ನಿಜವಾಗ್ಲೂ ಸಹಿಸೋಕ್ಕಾಗಲಿಲ್ಲ. ನನ್ನ ಆರ್ಯ ಅಲ್ಲಿ ಜೀತದ ಆಳಾಗಿ ಕೆಲಸ ಮಾಡೋದನ್ನ ನೋಡೋಕ್ಕಾಗದೆ ನಿನಗೋಸ್ಕರ ನಾನು ಏನಾದರೂ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದೆ. ಲಿವಿಂಗ್ ಯಾಕೆ ಅಂದರೆ ದೇ ನೀಡ್ ರೆಸ್ಟ್ ಅಲ್ವಾ ಮೀರಾ? ಇಲ್ಲಿದ್ದು ಕಾಯೋದಕ್ಕಿಂತ ರೆಸ್ಟ್ ತಗೊಳ್ಳೋದೇ ಒಳ್ಳೇದು ಅಂತ ನಾನೇ ಅವ್ರನ್ನ ಕಳಿಸ್ದೆ. ಯಾಕಿಂತ ಡಿಸಿಷನ್ ತೊಗೊಂಡ್ರಿ ಆರಾಧನಾ? ಇನ್ಫ್ಯಾಕ್ಟ್ ಈ ಥರ ಸಿಚುಯೇಷನ್ಸ್ನ ನಾನು ನಮ್ಮ ಕಂಪನಿಯಲ್ಲಿ ತುಂಬಾ ಹ್ಯಾಂಡಲ್ ಮಾಡಿದ್ದೀನಿ. ಪ್ರತಿಯೊಂದು ಚಿಕ್ಕ ಪುಟ್ಟ ಮೀಟಿಂಗ್ಗೆ ಆರ್ಯ ಸರ್ ನಿಲ್ಲಬೇಕು ಅಂತೇನಿಲ್ವಲ್ಲ. ಇದು ಹೇಗೆ ಚಿಕ್ಕ ವಿಷಯ ಆಗುತ್ತೆ ಮೀರಾ? ಅವರು ಅಷ್ಟು ದೂರ ಟ್ರಾವೆಲ್ ಮಾಡಿಕೊಂಡು ಇಲ್ಲಿಗೆ ಬರೋ ಅವಶ್ಯಕತೆ ಇರಲಿಲ್ಲ. ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾರೆ ಅಂತಂದಮೇಲೆ ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳೋದು ನಿಮ್ಮ ಕಂಪ್ನಿ ಕರ್ತವ್ಯ. ಓಕೆ, ಐ ಡೂ ಅಗ್ರಿ ಆರಾಧನಾ. ನೋಡಿ, ಫಾರಿನ್ ಕಂಟ್ರೀಸಿಂದ ನಮ್ಮ ಕಂಪನಿಗೆ ತುಂಬ ಜನ ಡೆಲಿಗೇಟ್ಸ್ ಬರ್ತಾ ಇರ್ತಾರೆ. ಇದೇನು ಹೊಸದಲ್ಲ ನಮಗೆ. ಇನ್ಫ್ಯಾಕ್ಟ್ ಈ ಥರ ಸಿಚುಯೇಷನ್ಗಳನ್ನು ಅವ್ರನ್ನ ಹ್ಯಾಂಡಲ್ ಮಾಡೋಕ್ಕೆ ನಮ್ಮ ಹತ್ರ ಒಂದು ಸಪ್ರೇಟ್ ಟೀಮೇ ಇದೆ. ಬಟ್ ಐ ವಂಡರ್, ಆರ್ಯ ಸರ್ ಅನು ಹತ್ರ ಹೋಗಿದ್ದಾರೆ ಅಂತ ಗೊತ್ತಾದ ಮೇಲೂ ನೀವ್ಯಾಕೆ ಅವ್ರ ಪ್ರೆಸೆನ್ಸ್ ಇಲ್ಲಿ ಇರಲೇಬೇಕು ಅಂತ ಫೋರ್ಸ್ ಮಾಡ್ತಾ ಇದ್ದೀರಾ? ನಾವು ಮೀಟಿಂಗ್ ಮುಗಿಸಿ ಅದನ್ನು ಆರ್ಯ ಸರ್ಗೆ ಬ್ರೀಫ್ ಮಾಡಿದ್ರೆ ಅವ್ರಿಗೆ ನೆಕ್ಸ್ಟ್ ಸ್ಟೆಪ್ಸ್ ಈಸಿ ಆಗುತ್ತಲ್ವಾ? ನಾವು ಯಾವಾಗಲೂ ಹೀಗೆ ಮಾಡೋದು. ಪ್ಲೀಸ್ ಮೀರಾ, ನನಗೆ ಈಗ ಇದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಫೈನ್, ಬೇಡ, ನನಗೂ ಬೇರೆ ಕೆಲಸಗಳಿದೆ. ವೆಲ್, ದ ಪಾಯಿಂಟ್ ಇಸ್, ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮೀಟಿಂಗ್ಗೆ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿರ್ಬೇಕಾದ್ರೆ ನೀವು ನಿಮ್ಮ ಟೀಮನ್ನು ಇಲ್ಲಿಂದ ಕಳ್ಸೋಕ್ಕೆ ಮುಂಚೆ ನನ್ನ ಕನ್ಸಲ್ಟ್ ಮಾಡ್ಬೋದಾಗಿತ್ತಲ್ವಾ? ಅಟ್ಲೀಸ್ಟ್ ನನ್ನ ಜೊತೆ ಡಿಸ್ಕಸ್ ಮಾಡ್ಬೋದಾಗಿತ್ತಲ್ವಾ? ವೈ ಶುಡ್ ಐ? ನಿಮ್ಮನ್ನ ನಾನು ಕೇಳಬೇಕಾ? ನಿನಗೋಸ್ಕರ ನಾನು ಏನಾದರೂ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದೆ. ಕಳ್ಳ ಅಂದ್ರೂ ಪರವಾಗಿಲ್ಲ, ದುಡ್ಡು ಕದ್ದೆ, ಒಂದೊಂದೇ ಆಸ್ತಿನ ಲಪ್ಟಾಸಕ್ಕೆ ಶುರು ಮಾಡಿದೆ. ಯಾಕಂದ್ರೆ ಅದೆಲ್ಲ ನಿನಗೆ ಸೇರ್ಬೇಕಾಗಿರೋದು ಕಣೋ. ಅದೇನು ಮಾಡಿ, ನನಗೆ ತೋಳಲ್ಲಿ ಬಲ ಇದೆ, ಗುಂಡಿಗೆಲ್ಲಿ ಧೈರ್ಯ ಇದೆ. ಆದರೆ ಅದನ್ನೆಲ್ಲ ಉಪಯೋಗಿಸ್ಕೊಳ್ಳೋ ಬುದ್ಧಿ ಮುಂದಿನ ಪರಿಣಾಮ ಏನಾಗ್ಬೋದು ಅಂತ ಯೋಚನೆನೂ ಮಾಡಿದೆ. ಶಾರದಮ್ಮವ್ರ ಕೈನಲ್ಲಿ ಖಾಲಿ ಪೇಪರ್ಸ್ಗೆ ಸೈನ್ ಮಾಡಿಸ್ಕೊಂಡೆ. ಯಾಕೆ ಹೇಳು? ಇದೆಲ್ಲ ನಿನಗೆ ಸೇರ್ಬೇಕಾಗಿರೋದು ಕಣು. ಈಗ ಯಾವಾಗಲೂ ನನ್ನ ಜೊತೆಲಿ ಇರ್ತೀಯ ಅನ್ನೋ ನಂಬಿಕೆನೆ ನನಗೆ ಇಷ್ಟೆಲ್ಲ ಮಾಡಿಸ್ತು. ಈಗ ಹೇಳು ಆರ್ಯ, ನಾನು ಮಾಡಿದ ತಪ್ಪ? ಹೇಳು ಆರ್ಯ, ನಾನು ಮಾಡಿದ ತಪ್ಪ? ಹೇಳು. ನೀನು ಮಾಡಿದ ಸಂಪತ್ತೆಲ್ಲ ಅದ್ಯಾವುದೋ ಒಟ್ಟಾರ್ದು ಹುಡುಗಿ ಅಪ್ಪ ಅಮ್ಮ ದೋಚ್ತಾರೆ ಅಂದರೆ ನಾವು ಸುಮ್ಮನಿರ್ಬೇಕಾ? ಆದರೂ ಈಗ ಆಸ್ತಿ ಎಲ್ಲ ಅನು ಹೆಸರಲ್ಲೇ ಇದೆ. ಅದನ್ನು ತಿಳ್ಕೊಂಡೆ ಸುಬ್ಬು ಶಾರದಮ್ಮವ್ರಿಗೆ ನಿಮ್ಮ ಮಗನಿಂದ ಡೈವರ್ಸ್ ಕೊಡಿಸಿ ಅಂತ ಹೈ ಡ್ರಾಮಾ ಮಾಡಿ ಕೊನೆಗೆ ತಪ್ಪನೆಲ್ಲ ನಿಮ್ಮ ಮನೆಯವ್ರ ಮೇಲೆ ಹಾಕಿ ಅದನ್ನ ಅವ್ರ ಮನೆ ಕರ್ಕೊಂಡು ಝಂಡೆ
ನೀನು ಹೇಳ್ತಿರೋದೆಲ್ಲ ನಂಬೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಆದರೂ ಇದರಲ್ಲಿ ಸತ್ಯ ಇದೆ ಅಂತ ಅನ್ನಿಸ್ತಾ ಇದೆ. ಇದು ಸತ್ಯನೇ ಆರ್ಯ. ಆದರೆ ಅನು ನಿಮ್ಮ ಜೀವನದ ಕೊನೆವರೆಗೂ ನಾನು ನಿಮ್ಮ ಜೊತೆಲಿ ಇರ್ತೀನಿ ಅಂತ ಮಾತು ಕೊಟ್ಟಿದ್ದಾಳೆ ಕಣೋ. ಅದೇ ಸುಳ್ಳಾಗತ್ತೆ? ಖಂಡಿತ ಸುಳ್ಳಲ್ಲ. ಅವಳ ಮಾತನ್ನ ತಪ್ಪೋಕ್ ಸಾಧ್ಯನೇ ಇಲ್ಲ. ನೀನ್ ಸಾಯೋ ತನಕ ನಿನ್ ಜೊತೆಲೆ ನೆನಪಾಗಿ ನೋವಾಗಿ ಕಾಡ್ತಾನೆ ಇರ್ತಾಳೆ. ನಿಮ್ಮನ್ನ ನಾನ್ ಕೇಳ್ಬೇಕಾ? ವಾಟ್? ಇಟ್ ಮೀನ್ಸ್ ನಾನು ಈ ಕಂಪ್ನಿಗೆ ಸ್ಪೆಷಲ್ ಕನ್ಸಲ್ಟೆಂಟ್ ಅಂತ ಅಲ್ವಾ ಆರ್ಯ ಅವರು ನನ್ನ ಪೋಸ್ಟ್ ಮಾಡಿರೋದು? ನೀವು ಈ ಕಂಪ್ನಿ ವೈಸ್ ಪ್ರೆಸಿಡೆಂಟ್. ಸೊ ನಿಮ್ಮ ಡೆಸಿಗ್ನೇಷನ್ಗಿಂತ ನನ್ನ ಡೆಸಿಗ್ನೇಷನ್ ದೊಡ್ಡದು ಅನ್ಸುತ್ತೆ. ಇಟ್ಸ್ ಓಕೆ ಮೀರಾ, ನೋ ಇಶ್ಯೂಸ್. ಈ ವಿಷಯವಾಗಿ ನಿಮ್ಮನ್ನ ಪರ್ಮಿಷನ್ ಕೇಳಬೇಕು ಅಂತ ನನಗೆ ಅನ್ನಿಸ್ಲಿಲ್ಲ. ಈ ಕಂಪ್ನಿ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಬೇಕು ಅಂತಿದ್ರೆ ನಿಮ್ಮನ್ನ ಕೇಳ್ತೀನಿ. ನನಗೆ ಡಿಸಿಷನ್ ಮೇಕಿಂಗ್ ಕಷ್ಟ ಏನೂ ಇಲ್ಲ. ಆದರೂ ನಿಮ್ಮನ್ನ ಕೇಳಬೇಕು ಅಂತನೂ ಏನೂ ಇಲ್ಲ. ನನ್ನ ಟೀಮ್ಗೆ ಏನೇ ಆಗ್ಬೇಕಿದ್ರು ಅದು ಆರ್ಯರ್ ಪ್ರೆಸೆನ್ಸ್ ಅಲ್ಲೇ ಆಗುತ್ತೆ. ಆಗ್ಲೇಬೇಕು. ಅನು, ಅಳಿಯನಿಗೆ ಇನ್ನೊಂದ್ಸಲ ಫೋನ್ ಟ್ರೈ ಮಾಡ್ತೀಯಾ? ಅನು, ಏ ರಮ್ಯಾ, ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಗಾಬ್ರಿ ಏನಿಲ್ಲ ಆಂಟಿ, ನಾನು ಅನು ಜೊತೆ ಮಾತಾಡ್ಬೇಕಿತ್ತು ಅಷ್ಟೇ. ಅನು ಬಾಯ್. ಅಯ್ಯೋ ಅನು ಅನು ಇವಳೊಬ್ಳು ಫೋನ್ ನಿಲ್ಲೇ ಬಿಟ್ಬಿಟ್ಟು ಹೋದ್ಲು. ಏನಾಯ್ತೆ ರಮ್ಯಾ? ನಿಮ್ಮಮ್ಮ ಮದ್ವೆ ಡೇಟ್ ಏನಾದರೂ ಫಿಕ್ಸ್ ಮಾಡಿದ್ರ ಹೇಗೆ? ನನ್ನ ನೋಡಿದ್ರೆ ಮದ್ವೆ ಖುಷಿ ಹೇಳ್ಕೊಳಕ್ ಬಂದೋಳ್ ತರ ಕಾಣಿಸ್ತಿದ್ದೀನಾ? ಸುಮ್ಮನೆ ಹಾಗೆ ನಿನ್ ಮೂಡ್ ರಿಲ್ಯಾಕ್ಸ್ ಮಾಡೋದಕ್ಕೆ ಕೇಳ್ದೆ. ಏನ್ ವಿಷಯ? ನನ್ನ ಕತೆ ಬಿಡು, ಮೊದಲು ಆರ್ಯ ಸರ್ ಎಲ್ಲಿದ್ದಾರೆ ಅಂತ ಹೇಳು. ಆರ್ಯ ಸರ್ ಕರಣ್ ಗಲಾಟೆ ನಡೀತಿರ್ಬೇಕಾದ್ರೆ ಆಫೀಸಿಗೆ ಲೇಟ್ ಆಗತ್ತೆ ಅಂತ ನನಗೆ ಹೇಳ್ದೆ ಹೋದ್ರು ಅನ್ಸತ್ತೆ. ಕಾಲ್ ಮಾಡಿದೆ, ಕಾಲ್ನ ಕಟ್ ಮಾಡಿದ್ರು. ಬಹುಶಃ ಮೀಟಿಂಗ್ ಲೇಟ್ ಆಗಿರ್ಬೇಕು ಅವ್ರಿಗೆ. ಕನ್ಫರ್ಮಾ? ಬಹುಶಃ ಅಂತ ಹೇಳಿದ್ನಲ್ವೇ, ನನಗೂ ಸರಿಯಾಗಿ ಗೊತ್ತಿಲ್ಲ. ಹೌದು, ಈಗ ಆರ್ಯ ಸರ್ ಯಾಕೆ? ನೀನ್ ಯಾಕೆ ಇದನ್ನೆಲ್ಲ ಕೇಳ್ತಿದ್ಯಾ? ಹೇಳಿದ್ ನಿಜಾನು. ಆ ಕರಣ್ ಇಲ್ಲಿ ಗೂಬೆ ತರ ಆಡ್ಬೇಕಿದ್ರೇನೆ ಆರ್ಯ ಸರ್ ಹೋಗಿರೋದು. ಅಮ್ಮ ತಾಯಿ, ಏನ್ ವಿಷಯ ಅಂತ ಕರೆಕ್ಟಾಗಿ ಹೇಳ್ತೀಯಾ? ಹೇಳ್ತೀನಿ, ಆದ್ರೆ ಆರ್ಯ ಸರ್ ಆಫೀಸ್ಗಂತೂ ಹೋಗಿರಲ್ಲ. ನಿನಗೆ ಹೇಗೆ ಗೊತ್ತು? ಗೊತ್ತು. ಹಾಗೆ ಆರ್ಯ ಸರ್ ಇಲ್ಲಿಂದ ಅವ್ರೇ ಹೋಗಿರೋದಲ್ಲ. ಮತ್ತೆ ಇಷ್ಟೆಲ್ಲ ಆಗ್ಲಿ ಅಂತಾನೆ ಆ ಕರಣ್ ಹತ್ರ ಹಿಂಗೆಲ್ಲ ಮಾತಾಡ್ಸಿದಾರ? ಯಾರು, ಯಾಕೆ, ಏನೇ ಮಾತಾಡ್ತಿದ್ಯಾ? ಸರಿಯಾಗಿ ಮಾತಾಡು. ಜೇಂಡೆ. ಚೇಂಡೆನಾ? ಯಾಕೆ? ಕರಣ್ ಹೀಗೆ ಮಾತಾಡ್ಬೇಕು ಅಂತ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು ನಾ ಹೇಳ್ಕೊಟ್ಟಿದ್ದನ್ನ ಒಟಾರ್ದವ್ರ ಮುಂದೆ ಈ ಫಂಕ್ಷನ್ ಅಲ್ಲಿ ಹೇಳಿದ್ರೆ ರಮ್ಯನ್ ಜೊತೆ ಮದ್ವೆ ಮಾಡೋಕೆ ನಾನು ಹಿಂಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಕೊಟ್ಟಿದ್ದಾರೆ. ಇದನ್ನೆಲ್ಲ
ನಿನಗೆ ಯಾರು ಹೇಳಿದ್ರು? ಇದಕ್ಕೆ ಮತ್ತೆ ಆರ್ಯ ಸರ್ಗೆ ಏನು ಸಂಬಂಧ? ಕರಣೆ ಹೇಳ್ದ. ಮತ್ತೆ ಆರ್ಯ ಸರ್? ಆ ಜೇಂಡೆ ಸರ್ ಸರಿಯಾದ ಟೈಮ್ಗೆ ನಮ್ಮನ್ನ ಡೈವರ್ಟ್ ಮಾಡಿ ಆರ್ಯ ಸರ್ನ ಕಿಡ್ನಾಪ್. ಈಗ ಹೆದರ್ಕೊಂಡು ಯೋಚನೆ ಮಾಡ್ದೆ, ಬುದ್ಧಿವಂತೆ ಥರ ಯೋಚನೆ ಮಾಡಿ ಆರ್ಯ ಸರ್ ಇರೋ ಜಾಗನ ತಿಳ್ಕೊ ಅನು. ಅಗತ್ಯ ಇಲ್ಲ ಕಣೆ. ಆರ್ಯ ಸರ್ನ ಅವನು ಏನೂ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಜೇಂಡೆ ಆರ್ಯ ಸರಿಂದ ತಪ್ಪಿಸ್ಕೊಂಡು ಓಡೋಗಿದ್ನಲ್ಲ, ಸಂಚೇಶಿ ಕೊಡೋದಕ್ಕೆ ಆರ್ಯ ಸರ್ನ ಕರ್ಕೊಂಡು ಹೋಗಿರ್ತಾನಷ್ಟೇ. ಏನೂ ಆತಂಕ ಇಲ್ವಾ ಅನು? ಇಲ್ಲ ಕಣೆ. ಸರಿ, ನಿನ್ನ ಹತ್ರ ನಾನು ಆಮೇಲೆ ಮಾತಾಡ್ತೀನಿ. ಆರ್ಯ ಸರ್ ಎಲ್ಲಿ ಹೋಗಿರ್ಬೋದು ಅಂತ ಯೋಚನೆ ಮಾಡಿ ನನಗೆ ಸಾಕಾಗಿ ಹೋಗಿದೆ. ಎನಿವೆ, ವಿಷಯ ತಿಳಿಸೋದಕ್ಕೆ ಥ್ಯಾಂಕ್ ಯು. ಬರ್ತೇನೆ. ಜೇಂಡೆನಾ? ಹೌದು ಬಾವ, ಜೇಂಡೆ ಇರೋ ಕಡೆ ನಿಮ್ಮ ದಾದ ಇದ್ದೇ ಇರ್ತಾರೆ. ಈಗ ನಾವು ಜೇಂಡೆನ ಹುಡುಕ್ಸೋದು ಒಂದೇ, ನಿಮ್ಮ ದಾದನ ಹುಡುಕ್ಸೋದು ಒಂದೇ. ಐ ಯು ಶೋರ್ ಅದಕ್ಕೆ? ಐ ಆಮ್ 100% ಶ್ಯೂರ್ ಬಾವ. ಈಗ ಮೊದಲು ಜೇಂಡೆ ಎಲ್ಲಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳಿ, ಆಗ ಆರ್ಯ ಸರ್ ಸಿಕ್ಕಂಗೆ ಲೆಕ್ಕ. ಓಕೆ. ಅಮ್ಮ ಅಮ್ಮ ಏನಮ್ಮ? ಅಮ್ಮ, ಎಲ್ಲೋಗಿದ್ದೆ ನೀನು? ಅಯ್ಯೋ, ಈ ಸುಬ್ಬು ಬುದ್ಧಿ ಹಿಂಗೆ ಅಂತ ಹೇಳಕ್ಕೆ ಆಗಲ್ಲ ಕಡೆ. ಯಾಕಮ್ಮ, ಏನಾಯ್ತು? ಅಲ್ಲಿ ನಿಮ್ಮಪ್ಪ ಆರ್ಯ ಸರ್ನ ನಾನೇ ಹುಡ್ಕೊಂಡೋಗಿ ಕರಿತೀನಿ ಎಂದ್ರು. ಎಲ್ಲಿ ಹುಡ್ಕೊಂಡೋಗಿ ಕರಿತ್ಯಾ? ಅಳಿಂದ್ರಿರೋ ಜಾಗ ಗೊತ್ತಿದ್ಯಾ ಅಂದ್ರೆ ಗೊತ್ತಿಲ್ಲ, ಆದ್ರೆ ಇದೆಲ್ಲ ನನ್ನಿಂದನೇ ಆಗಿದ್ದು ಅಂತ ಹೋದ್ರು ಕಡೆ. ಎಲ್ಲಿಗಮ್ಮ? ನಾನು ಎಷ್ಟು ಸರಿ ಬೇಡ ಅಂದ್ರು, ಮನೆಗೆ ಕರೆದ್ರು, ನನ್ನ ಮಾತನ್ನೇ ಕೇಳ್ದೆ, ತಿರ್ಗಿ ನೋಡ್ದೆ, ಹಾಗೆ ಹೊಟ್ಟೋದ್ರು ಕಡೆ. ಸತ್ಯ ಹೇಳಿದಕ್ಕೆ ತುಂಬ ಥ್ಯಾಂಕ್ಸ್. ನೀವು ಅರ್ಥ ಮಾಡ್ಕೊಂಡ್ರಲ್ಲ, ಅದಕ್ಕೂ ತುಂಬ ಥ್ಯಾಂಕ್ಸ್. ನೀವೇನೇನೋ ಕಲ್ಪಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಹೇಳಿದ್ದು ಜೇಂಡೆ ಬಗ್ಗೆ. ಆಯ್ತು ಬಿಡೇ ರಮ್ಯಾ, ಯಾತಕ್ಕೆ ಅವ್ರನ್ನ ಇಷ್ಟ ಅಯ್ಯೋ ಅನ್ನಿಸ್ತ್ಯಾ? ಅಮ್ಮ, ನಾನೇನು ಕೀ ಕೊಟ್ಟಿರೋ ಗೊಂಬೆ ಅಲ್ಲ. ಸರಿ ಯಾವುದು ತಪ್ಪು ಯಾವುದು ಅಂತ ನನಗೂ ಅರ್ಥ ಆಗುತ್ತೆ. ಮತ್ತೆ ಅದೇ ಹಿಂದಿನ ಮಾತಾಡ್ಕೊಂಡು ಜಗಳ ಆಡ್ಲೇಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ಯಾ? ನಾನೇನು ಜಗಳ ಮಾಡಲಿ? ಅಮ್ಮ ತಾಯಿ, ನೀನ್ ಸ್ವಲ್ಪ ಸುಮ್ಮನಿರ್ತೀಯಾ? ನೋಡಪ್ಪ ಕರಣ್, ನೀನ್ ನಿಮ್ಮಪ್ಪನ ಹತ್ರ ಮಾತಾಡಿ ಅವ್ರನ್ನ ಈ ಮದ್ವೆಗೆ ಒಪ್ಸು. ಆ ಜೇಂಡೆ ನಿಮ್ಮಿಬ್ರು ಮದ್ವೆನ್ ಮಾಡೋದು ನಾನೇ ಧಾಮ್ ಧೂಮ್ ಅಂತ ಮಾಡ್ತೀನಿ. ಆಂಟಿ, ಅಪ್ಪನ ಹತ್ರ ಇದನ್ನ ಮಾತಾಡೋಕೆ ತುಂಬ ಭಯ ಆಂಟಿ. ನೋಡ್ದ ಅಮ್ಮ, ಇಂಥ ಧೀರಂಗ ನೀನು ಅನ್ಕೊಟ್ಟು ಮದುವೆ ಮಾಡೋದು ಅತಿ ಆಯ್ತು ನಿಂದು. ಸರಿ, ನೀನೇನ್ ಹೆದರ್ಕೋಬೇಡ. ಹೆಣ್ಣೆತ್ತು ನಾನೇ ಸ್ವಾಭಿಮಾನ ಬಿಟ್ಟು ನಿಮ್ಮಪ್ಪನ ಹತ್ರ ಮಾತಾಡ್ತೀನಿ. ಆದ್ರೆ ನೀನು ಸ್ವಂತವಾಗಿ ನಿರ್ಧಾರ ತಗೊಳ್ಳೋದನ್ನ ಕಲಿಬೇಕು, ನಮ್ ರಮ್ಯನ್ ತರ. ಕಲಿತೀನಿ ಆಂಟಿ, ನೀವು ಅಪ್ಪನ ಹತ್ರ ನಾಳೆನೇ ಮಾತಾಡಿ ಪ್ಲೀಸ್ ಆಂಟಿ. ಸರಿ, ನೀನ್ ಇವಾಗ ಹೊರಡು.
ಬಾಯ್ ರಮ್ಯಾ. ಬಾಯ್. ಬಾಯ್ ಸಂಪತ್. ಬಾಯ್ 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 ಬಾಯ್. ಸತ್ಯ, ಇಷ್ಟೆಲ್ಲ ಆಗೋಕೆ ನಾನು ಕೊಟ್ಟಿದ್ದ ನಿಷ್ಕಾಲ ಕಾರಣ ಅಂತ ಇಬ್ಬರಿಗೂ ಗೊತ್ತಾಗ್ಲಿಲ್ವಲ್ಲ. ದೇವ್ರೆ, ತುಂಬ ಥ್ಯಾಂಕ್ಸ್. ರಮ್ಯವ್ರೆ, ನನ್ನೆಲ್ಲ ಸತ್ಯನೂ ಒಪ್ಕೊಂಡೆ ತಾನೆ? ತಪ್ಪು ಮಾಡಿದಿರಲ್ವಾ, ಒಪ್ಕೊಳ್ಳೇಬೇಕು. ಆಯಿತು, ನಿಮ್ಮ ಮುಂದೆ ಸೋಲಕ್ಕೆ ನಾನು ಯಾವತ್ತೂ ರೆಡಿನೇ. ಆದರೆ ನೀವು ಮಾಡಿದ ತಪ್ಪಲ್ವಾ? ನಾನೇನು ತಪ್ಪು ಮಾಡಿದೆ? ಮೊದಲು ಮಿಸ್ ಕಾಲ್ ಕೊಟ್ಟವ್ರು ನೀವು. ಅದು ನೋಡ್ಬಿಟ್ಟು ನಿಮಗೆ ಕಾಲ್ ಮಾಡಿದೆ. ನೀವು ನನ್ನ ಮಿಸ್ ಕಾಲ್ ನೋಡ್ಬಿಟ್ಟು ಕಾಲ್ ಮಾಡ್ಬೋದಿತ್ತು ತಾನೆ?